ಕರ್ನಾಟಕ ಮಾದಿಗರ ಮಹಾಸಭಾ ಪಾಂಡವಪುರ ತಾಲೂಕು ಸಮಿತಿಯ ವತಿಯಿಂದ ಮಾದಿಗರ ಸಂಘರ್ಷ ಯಾತ್ರೆ ಒಳ ಮೀಸಲಾತಿ ಪ್ರವರ್ಗ ಎಗೆ ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಪಾಂಡವಪುರ ಪಾಂಡವ ಕ್ರೀಡಾಂಗಣದ ಆವರಣದಿಂದ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಲಿ, ಮಾದಿಗ ವಿರೋಧಿ ಮುಖ್ಯಮಂತ್ರಿಗೆ ಧಿಕ್ಕಾರ, ಒಳ ಮೀಸಲಾತಿ ಜಾರಿಯಾಗುವವರೆಗೂ ಮಾದಿಗರು ಮಲಗುವುದಿಲ್ಲ, ಜೈ ಮಾದಿಗ ಜೈ ಜೈ ಮಾದಿಗ, ಸರ್ಕಾರಕ್ಕೆ ಧಿಕ್ಕಾರ ಎಂಬ ನಾಮಫಲಕಗಳನ್ನು ಕೈಯಲ್ಲಿ ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ತಮಟೆಯ ಸದ್ದಿನೊಂದಿಗೆ ಕಾಲ್ನಡಿಗೆಯ ಮುಖಾಂತರ ಪಟ್ಟಣದ ರಾಜ್ಕುಮಾರ್ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ನಂತರ 5 ದೀಪ ವೃತ್ತಕ್ಕೆ ತಲುಪಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಂತರ ಮಾತನಾಡಿದ ಕರ್ನಾಟಕ ಮಾದಿಗರ ಮಹಾಸಭಾ ತಾಲೂಕು ಸಮಿತಿ ಅಧ್ಯಕ್ಷರಾದ ಸಂಭುವಿನಹಳ್ಳಿ ಎಸ್ ರವಿಕುಮಾರ್, ಸುಮಾರು 35 ವರ್ಷಗಳಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಮತ್ತು ಇನ್ನಿತರ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿರುವುದರಿಂದ ಮನಗೊಂಡು ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡಿದ್ದು ಸರಿಯಷ್ಟೇ. ಈ ಒಳ ಮೀಸಲಾತಿ ಆದೇಶವನ್ನು ರದ್ದು ಮಾಡಿ ಸುಮಾರು 56,432 ಸರ್ಕಾರಿ ಹುದ್ದೆಗಳನ್ನು ತುಂಬಲು ಆದೇಶವನ್ನು ಮಾಡಿರುವುದು ನಮ್ಮ ಸಮುದಾಯಕ್ಕೆ ಘೋರ ಅನ್ಯಾಯ. ಆದ್ದರಿಂದ ತಮ್ಮ ಕ್ಯಾಬಿನೆಟ್ ಆದೇಶವನ್ನು ಹಿಂಪಡೆದು ನಾಗಮೋಹನ್ ದಾಸ್ ಆಯೋಗದ ವರದಿಯಂತೆ ಜಾರಿ ಮಾಡಿ ನಮ್ಮನ್ನು ಪ್ರವರ್ಗ ಎ ಬಿಂದುವನ್ನು ಮುಂದುವರಿಸುವಂತೆ ಪಾಂಡವಪುರ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ನೀಡುತ್ತಿದ್ದೇವೆ. ಸರ್ಕಾರವು ಜಾರಿ ಮಾಡುವವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎನ್ ಮಂಜುನಾಥ್ ಮಾತನಾಡಿ ಬೆಂಬಲ ಸೂಚಿಸಿದರು. ಪ್ರತಿಭಟನೆ ವಿಷಯ ತಿಳಿದ ತಹಸೀಲ್ದಾರ್ ಬಸವರಾಡ್ಯಪ್ಪ ರೋಣಾದರ್ ಅವರು ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು ತಲುಪಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗರ ಮಹಾಸಭಾ ತಾಲೂಕು ಸಮಿತಿಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಿ ಬೀರಶೆಟ್ಟಹಳ್ಳಿ, ಪ್ರಧಾನ ಕಾರ್ಯದರ್ಶಿ ರವಿ ಎಸ್ ಬೆಳ್ಳಾಳೆ, ಖಜಾಂಚಿ ರಾಜೇಶ್ ಚಿಕ್ಕರಾಯರಹಳ್ಳಿ, ಸದಸ್ಯರಾದ ಮಲ್ಲೇಶ್, ಯೋಗೇಶ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಅರ್ಚನಾ ಚಂದ್ರು, ತುಕಾರಾಮ್, ಪುಟ್ವೇರ್ ಶಶಿಕುಮಾರ್, ಮುಖಂಡರಾದ ಕಡಬ ಪುಟ್ಟರಾಜು, PR ಮುರಳೀಧರ್ ಬೀರಶೆಟ್ಟಹಳ್ಳಿ, NC ನಾಗೇಶ್, ಗುರುಕುಮಾರ್, RT ಕಾಳಯ್ಯ, ಶಿವಯ್ಯ, ಸ್ವಾಮಿ ರಾಗಿಮುದ್ದನಹಳ್ಳಿ, NJ ಸ್ವಾಮಿ ನರಹಳ್ಳಿ, ವೆಂಕಟೇಶ್, ಮೋಹನ್ ಕುಮಾರ್ ಸೇರಿದಂತೆ ಮುಖಂಡರು, ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ತಮ್ಮ ಹಕ್ಕಿನ ಬರೀ ಇವತ್ತು ಪಾಂಡವಪುರದಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖ್ಯನ ಸರ್ಕಾರದ ಗಮನ ಸೆಳೀತಾ ಇಲ್ಲ. ಈ ಸಮಾಜ ಕಳೆದ 16 ವರ್ಷದಿಂದ ತನ್ನ ಹಕ್ಕುಗೋಸ್ಕರ, ಈ ಸಮಾಜದ ಹಕ್ಕುಗೋಸ್ಕರ ಸರ್ಕಾರ, ಇದು ಸಾಮಾನ್ಯ ಜನಕ್ಕೆ ಗೊತ್ತಾಗದೇ ಇದ್ರು ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಮತ್ತೆ ಎಲ್ಲಾ ರಾಜಕೀಯ ಪಕ್ಷದವ್ರಿಗೂ ಸಹ ಇವತ್ತು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಎಲ್ರಿಗೂ ಗೊತ್ತಾಗಿದೆ. ಇವತ್ತು ಎಲ್ಲ ಜನನೂ ಸಹ ಈ ಸಮಾಜದ ಪರ ನಿಲ್ಲಬೇಕು. ಯಾಕೆಂದ್ರೆ ಇವತ್ತು ಮನುಷ್ಯನ ದೇಹದಲ್ಲಿ ಎಲ್ಲ ಅಂಗಾಂಗಗಳಿದ್ದಂಗೆ ಒಂದೊಂದು ಜಾತಿನೂ, ಪ್ರತಿಯೊಂದು ಜಾತಿನೂ ಯಾವುದೋ ಒಂದು ಜಾತಿ ಬೆಳೆದ್ಬಿಡ್ತು ಅಂತಂದ್ರೆ ಮನುಷ್ಯನಲ್ಲಿ ಬರೀ ಕೈ ಬೆಳೆದ್ಬಿಟ್ರೆ ಎಷ್ಟು ಅಸಹ್ಯ ಕಾಣ್ತದೆ, ಒಂದು ಕಾಲು ಬೆಳೆದ್ಬಿಟ್ರೆ ಎಷ್ಟು ಅಸಹ್ಯ ಕಾಣ್ತದೆ. ಆ ತರ ಸಮಾಜದ ಎಲ್ಲ ಉಪಜಾತಿಗಳು ಸಹ ಬೆಳಿಬೇಕು. ಮತ್ತೆ ಮನುಷ್ಯನ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಚೆನ್ನಾಗಿರ್ಬೇಕು. ಅಂದ್ರೆ ಇವತ್ತು ಕೇಳ್ತಾ ಇರ್ತಕ್ಕಂಥ ಹೋರಾಟ ಸರ್ಕಾರದ ಗಮನಕ್ಕೆ ಮುಟ್ಟಿ ಇವತ್ತೊಂದು ದಿನ ಏನು ಇವತ್ತು ಕೊನೆಯವರೆಗೂ ಬಂದೈತೆ, ಕೊಟ್ಟೇ ಬಿಡ್ತೀವಿ ಅಂತ ಹೇಳಿ ಆಸೆ ತೋರಿಸಿ ಇವತ್ತೊಂದು ದಿನ ಮೋಸ ಮಾಡ್ತಾ ಇದ್ದಾರೋ ಕೆಲವು ಹಿತಾಸಕ್ತಿ ಪಟ್ಟಭದ್ರ ಹಿತಾಸಕ್ತಿ ಸಚಿವರುಗಳು ಇದಕ್ಕೆ ಸೇರವ್ರೆ. ಇವತ್ತು ಆ ಸಚಿವರುಗಳಿಂದ ಈ ಸಮಾಜಕ್ಕೆ ಅನ್ಯಾಯ ಮಾಡಿಕೊಟ್ಟಿರೋದಕ್ಕೆ ಇವತ್ತು ಪಾಂಡವಪುರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇವತ್ತು ಬೈದಿರಿ. ನಿಮ್ಗೆ ಮೊದಲನೇದಾಗಿ ಈ ಹೋರಾಟಕ್ಕೆ ನಾನು ಬೆಂಬಲ ಸೂಚಿಸ್ತಾ ಇದ್ದೀನಿ. ಇದು ಯಶಸ್ವಿ ಆಗೋದು ಖಚಿತ. ಯಾಕೆ ಅಂತಂದ್ರೆ ಕಾನೂನು ತೊಡರುಗಳೆಲ್ಲ ಮುಗಿದೋಯ್ತು. ಇವತ್ತೇನಿದ್ರು ಇನ್ನು ಇಲ್ಲಾಗಿಲ್ಲ ಅಂತಂದ್ರೆ ಮುಂದಿನ ದಿನಗಳು ಸಿದ್ದರಾಮಯ್ಯನವರ ಒಂದು ಮುಂದೆ ಹೋರಾಟ ಮಾಡದಿದ್ದು ಯಶಸ್ವಿ ಆಗ್ತಕ್ಕಂಥದ್ದು. ಈ ಹೋರಾಟ ಯಶಸ್ವಿ ಆಯ್ತದೆ. ಎಲ್ಲ ಪಕ್ಷದ ಮುಖಂಡರುಗಳು ಈ ನ್ಯಾಯತ್ವದ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.
ನಮ್ಮ ನೋವು ಸಂತ ಇದೆ. ಸುಮಾರು 35 ವರ್ಷಗಳಿಂದ ಸರ್ಕಾರವನ್ನು ನೋಡ್ತಾ ಇದ್ದೀವಿ. ಸುಮಾರು 35 ವರ್ಷದಿಂದ ಕೊಡೋದು ಇವರಿಗೆ ಸಂಬಳ. ಆಮೇಲೆ ಏನೋ ಕೆಲವು ಸರ್ಕಾರಗಳು ಮನಗಂಡು ಸರ್ಕಾರಗಳಿಗೆ ಅಧಿಕಾರ ಅಂತ ಹೇಳಿ ಕಳಿಸಿದ್ರು. ಹಾಗೆ ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಮೋಸಗೊಳಿಸುವ ರೀತಿ ಏನಂತ ಹೇಳಿದ್ರೆ 2 ಸದನಗಳಲ್ಲಿ ಮಸೂದೆಯನ್ನು ಮಂಡಿಸಿ ರಾಜ್ಯಪಾಲರ ಅಂಕಿತವನ್ನು ಹಾಕಿದ ಮೇಲೂ ಕೂಡ ನಮಗೆ ಎಲ್ಲಿ ಮೀಸಲಾತಿ ಕೊಟ್ಟರೆ ಇವರು ಬೆಳೆಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಕೇವಲ ಒಂದು ಜಾತಿಯ ಪರವಾಗಿರ್ತಕ್ಕಂತಹ ಎಸ್ ಸಿ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಇವರೆಲ್ಲರೂ ಕೂಡ ಸೇರಿ ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ಅನುಕೂಲವನ್ನು ತಪ್ಪಿಸ್ಲಿಕ್ಕೆ ಕ್ಯಾಬಿನೆಟ್ ನಲ್ಲಿ ಯಾವುದೋ ಒಂದು ತಾಂತ್ರಿಕ ಕಾರಣ ಅಂತೇಳಿ, ತಾಂತ್ರಿಕ ಕಾರಣ ಅಲ್ವೇ ಇಲ್ಲ, ಅದು ಕೇವಲ 10 ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ಸಮಸ್ಯೆ. ಆ ತಾಂತ್ರಿಕ ಕಾರಣದ ನೆಪವೊಡ್ಡಿ 56,000 ಹುದ್ದೆಗಳು ಏನು ತುಂಬ್ತಾ ಇದ್ದಾರೆ ಈಗ, ಆ ಹುದ್ದೆಗಳನ್ನ ಮೀಸಲಾತಿಯನ್ನು ಅನ್ವಯಿಸದೆ, ಒಳ ಮೀಸಲಾತಿಯನ್ನು ಅನ್ವಯಿಸದೆ ನಮಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಈ 56,000 ಹುದ್ದೆಗಳಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ 6% ಕೊಟ್ಟು 4,500 ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. 4,500 ಅಭ್ಯರ್ಥಿಗಳ ಕುಟುಂಬ ಅಂದ್ರೆ ಒಂದು 50ರಿಂದ 1 ಲಕ್ಷ ಜನ ನೆಮ್ಮದಿಯನ್ನು ಕಾಣ್ಕೋಬಹುದಾಯ್ತು. ಅಂತಹ ಸನ್ನಿವೇಶವನ್ನ ನಿರಾಕರಣೆ ಮಾಡಿರ್ತಕ್ಕಂತಹ ಸರ್ಕಾರ ಏನಿದೆ, ಈ ಸರ್ಕಾರಕ್ಕೆ ನಾವೆಲ್ಲರೂ ಧಿಕ್ಕಾರವನ್ನು ಕೂಗಬೇಕಾಗ್ತದೆ. ವಚನಭ್ರಷ್ಟ ಸಿದ್ದರಾಮಯ್ಯನಿಗೆ, ವಚನಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಒಂದೇ ಜಾತಿಗೆ ಅನುಕೂಲ ಮಾಡ್ತಕ್ಕಂಥ ಮಹದೇವಪ್ಪನಿಗೆ, ಪ್ರಿಯಾಂಕ್ ಖರ್ಗೆಗೆ, ಗೃಹಮಂತ್ರಿ ಜಿ ಪರಮೇಶ್ವರ್ ಅವರಿಗೆ, ಎಲ್ಲರೂ ಕೂಡ ನಮ್ಮ ಸಮುದಾಯದ ವಿರುದ್ಧ ಮಸತ್ ಮಾಡಿ 35 ವರ್ಷ ಹೋರಾಟವನ್ನ ಬೀದಿಗೆ ತಳ್ತಿರ್ತಕ್ಕಂಥದ್ದನ್ನ ಕಾಣ್ತೀವಿ. ನಮ್ಮ ನೋವು ಸಂಕಟದ್ದು ಇಷ್ಟೇ. ನಮ್ಮ ತಾಲೂಕು ಅಧ್ಯಕ್ಷರು ಮಾತಾಡಿದ್ರೆ ಇದು ಸುಪ್ರೀಂ ಕೋರ್ಟಿನ ಆದೇಶ, ಇದು ಹೈಕೋರ್ಟ್ ಮತ್ತು ಯಾವ್ದೋ ಜಿಲ್ಲಾ ಕೋರ್ಟ್ ಆದೇಶ ಅಲ್ಲ. ಸತತ 35 ವರ್ಷದ ಹೋರಾಟದ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟಿನ 7 ಬೆಂಚ್ ಇವತ್ತು ಆದೇಶ ಮಾಡಿದೆ. ಈ ಸಮುದಾಯ ಆರ್ಥಿಕ, ಶೈಕ್ಷಣಿಕ ಎಲ್ಲ ರಂಗದಲ್ಲೂ ಕೂಡ ಹಿಂದುಳಿದಿದೆ. ದಯಮಾಡಿ ಇವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಹೇಳಿದ್ರು ಕೂಡ ಈ ಸಿದ್ದರಾಮಯ್ಯನವರು ಒಂದು ಸಮುದಾಯ ಪರವಾಗಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಮಡಿಗೆ ಆದೇಶ ಆಗಿದ್ರು ಕೂಡ ಕ್ಯಾಬಿನೆಟ್ ಮಾಡೋಣ ಬಿಡೋಣ ಅಂತೇಳಿ ನೆಪ ಮಾತ್ರ ಕೇಳ್ತಾ ಇದಾರೆ. ದಯಮಾಡಿ ಈ ತರ ಉದಾಸೀನದಿಂದ ನಡ್ಕೊಂಡ್ರೆ ರಕ್ತ ಕ್ರಾಂತಿಯನ್ನ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಮಾದಿಗ ಸಮುದಾಯ ಇರ್ತಕ್ಕಂಥ ಜನ ಪ್ರವರ್ಗಕ್ಕೆ ನಾವು ಇಡೀ 12ನೇ ತಾರೀಕು ದೊಡ್ಡ ಮಟ್ಟದ ಫ್ರೀಡಂ ಪಾರ್ಕ್ ನಲ್ಲಿ 3 ಲಕ್ಷ ಜನಸಂಖ್ಯೆ ಸೇರೋ ಹೋರಾಟ ಇದೆ. ಇವತ್ತೇನಾರ 15ನೇ ತಾರೀಕು ಒಳಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ಲಿ ಅಂದ್ರೆ 12ನೇ ತಾರೀಕಲ್ಲಿ ನಡೆದಿರ್ತಕ್ಕಂಥ ಫ್ರೀಡಂ ಪಾರ್ಕ್ ಅಲ್ಲಿ ರಾಜ್ಯ ಮಟ್ಟದ ದೊಡ್ಡ ಮಟ್ಟದ ಹೋರಾಟವನ್ನು ಆಗುತ್ತೆ ಅಂತ ಹೇಳ್ತಾ ದಯಮಾಡಿ ಎಲ್ಲರೂ ಸಹಕರಿಸಿದ್ರು. ಜೈ ಮಾದಿಗ, ಜಾರಿಯಾಗಲಿ, ಜಾರಿಯಾಗಲಿ. ನಾವು ಇವತ್ತು ಹೇಳುವಂತದಿಷ್ಟೇ. ಇವತ್ತು ನಾವೆಲ್ಲರೂ ಏನಕ್ಕೆ ಬಂದಿದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತು. ಈಗಾಗ್ಲೇ ಈಗಾಗ್ಲೇ ನಮ್ಮ ಅಧ್ಯಕ್ಷರು, ಮುಖಂಡರು ಮತ್ತೆ ಮೊನ್ನೆ 3 ದಿನ ಎಲ್ಲ ದಿನನೂ ನಿರಂತರವಾಗಿ ನಮ್ಮವ್ರು ಭಾಷಣ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ನೋಡ್ತಾ ಇದೀವಿ. ಬಂಧುಗಳೇ, ದಯಮಾಡಲ್ಲಿ ಪೊಲೀಸ್ನವರು ಅವ್ರನ್ನ ಆ ಕಡೆಗೆ ಹೋಗಿ ಕಳಿಸ್ಬೇಕು. 2 ನಿಮಿಷದಲ್ಲಿ ನಾವು ಮಾತಾಡ್ತೀವಿ, ನಮ್ಮ ಮುಖಂಡರು ಮಾತಾಡ್ತಾರೆ, ಆಮೇಲೆ ತಹಸೀಲ್ದಾರ್ ಬಂದು ನಮ್ಮ ಮನವಿ ಇಸ್ಕೊಯ್ತಾರೆ. ಅಲ್ಲಿವರೆಗೂ ದಯಮಾಡಿ ಸಹಕರಿಸ್ಬೇಕು. ಯಾಕೆ ಅಂತಂದ್ರೆ ನಮ್ಗೆ ಆಗಿರೋ ಅನ್ಯಾಯ ದಯಮಾಡಿ ಎಲ್ಲರೂ ಅಲ್ಲಿರೋರು ಗೊತ್ತಿದೆ. ನಾವು ಈ ರಾಜ್ಯದಲ್ಲಿ, ದೇಶದಲ್ಲಿ ತುಂಬಾ ಅನ್ಯಾಯಕ್ಕೊಳಗಾಗಿವೆ. ನೀವು ಅರ್ಧ ಗಂಟೆ ಸಹಕರಿಸ್ಬೇಕು. ಬಹುಶಃ ಬಂಧುಗಳೇ, ನಾವಿಲ್ಲಿ ಹೇಳೋದಿಷ್ಟೇ. ಇವತ್ತು ನಾವು ಚಳವಳಿ ಮಾಡ್ತಾ ಇದ್ದೀವಿ. ಯಾವ ಚಳವಳಿ ಮಾಡಕ್ಕೆ ಬಂದಿದ್ದೀವಿ ಅಂದ್ರೆ 30 ವರ್ಷಗಳ ಕಾಲ ಸ್ವತಂತ್ರ ಹೋರಾಟವನ್ನು ಮಾಡ್ದಂಗೆ ಮಾದಿಗರು, ಮಾದಿಗ ಸಂಬಂಧಿತ ಜಾತಿಗಳು ಚಳವಳಿ ಮಾಡಿ, ಬಲಿದಾನ ಆಗಿ, ರಸ್ತೆಯಲ್ಲಿ ಮಲಗಿ, ಅಹೋರಾತ್ರಿ ಧರಣಿಯನ್ನ ಮಾಡಿ, ಪೊಲೀಸ್ನವ್ರ ಕೈಲಿ ಒಡಿಸ್ಕೊಂಡು ಏನೇನು ಬೇಕು ಅದೆಲ್ಲವನ್ನು ಆಗಿ ನಮ್ಮವರು 10 ಜನ ಹುಬ್ಳಿನಲ್ಲಿ ಪ್ರಾಣ ತ್ಯಾಗ ಮಾಡ್ತಾರೆ, ಸಾತೋಗ್ತಾರೆ. ಇದೆಲ್ಲವೂ ನಡೆದಿರ್ತದೆ ಬಂಧುಗಳೇ. ನಾವೇನು ಏನೋ ಬೇರೆ ಕೆಲ್ಸಕ್ಕೆ ಬಂದಿಲ್ಲ. ಇಷ್ಟೆಲ್ಲ ಆದ್ರೆ ಈ ಚಳವಳಿ
ಈ ಚಳವಳಿಯನ್ನು ಕುರಿತು, ಈ ಸಂಘಟನೆ ಜನಾಂಗವನ್ನು ಕುರಿತು ನಮ್ಮ ರಾಜ್ಯದ ಮುಖಂಡರು ಭಾಸ್ಕರ್ ಪ್ರಸಾದ್ ಅಣ್ಣವರು ನಿನ್ನೆ ಒಂದು ಕೋಟ್ ಮಾಡ್ತಾರೆ. ನಿನ್ನೆ ಹೇಳುವಂತ ವಿಚಾರ ಇಷ್ಟೇ, ಹಳೆ ಮೈಸೂರು ಭಾಗದಲ್ಲಿ ಇರುವಂತ ನನ್ನ ಕೆಲವು ಸಮುದಾಯದ, ನನ್ನ ವಿರೋಧಿ ಸಮುದಾಯ ಅಂತಾನೆ ಕೂಡ ಕರಿತೀವಿ ನಾವು ಇವತ್ತಿಂದ, ಈಗಾಗಲೇ ಕರಿಬೇಕಾಗದೆ, ಅವರನ್ನ ಪ್ರಶ್ನೆ ಮಾಡಿದ್ರು. ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರು ಪ್ರಶ್ನೆನ ಲೈವ್ ಎಲ್ಲ ಹೇಳಿದ್ರು. ಏನಂತ ಹೇಳಿದ್ರು ಅದಕ್ಕೆ ಮುಂದುವರೆದಾಗಿ ನಾನು ಹೇಳ್ತೀನಿ. ಬಂಧುಗಳೇ, ಈ ಹಳೆ ಮೈಸೂರು ಭಾಗದಲ್ಲಿ ಒಬ್ರು ಸ್ವಾಮೀಜಿ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಪುರಿಲಿಂಗ ಪೆದ್ದ ಮಠ ಅಂತ ಹೇಳಿ ಒಂದು ಮಠ ಇದೆ. ಆ ಮಹಾಸಂಸ್ಥಾನ ಮಠಕ್ಕೆ ನಾವೆಲ್ಲರೂ ಹೋಗ್ತೀವಿ. ನಾವೆಲ್ಲರೂ ಹೋಗ್ತೀವಿ. ನಾವ್ ಹಿಂದಿನಿಂದ ನನ್ನ ಸಮುದಾಯ ಹೋಗಿ ಅಲ್ಲಿ ಪೂಜೆ ಮಾಡ್ತಿದೆ. ಆ ಗದ್ದುಗೆಗೆ ನಮ್ಮ ಸಮುದಾಯ ಪೂಜೆ ಮಾಡ್ಕೊ ಬರ್ತಾ ಇದೀವಿ. ಆ ಮಠ ಕೂಡ ನಮಗೂ ಪಾಲಿದೆ. ಆ ಸ್ವಾಮೀಜಿಯವರು ಹೇಳ್ತಾವ್ರೆ, ನಾನು ಸಂವಿಧಾನದ ಪರ. ನಾನು ಸಂವಿಧಾನದ ಪರ ಅಂದ್ಮೇಲೆ 30 ವರ್ಷದಿಂದ ನಾವು ಹೋರಾಟ ಮಾಡಿ ನಮ್ಮ ಬಲಿದಾನ ಆಗಿದೆ. ಯಾವತ್ತಾದ್ರೂ ನೀನು ಈ 1 ವರ್ಷದಲ್ಲಿ ನಿನ್ ಸಮುದಾಯದವ್ರ ಹತ್ರ ಕುತ್ತಿಗೆ ತಕೊಂಡು ನಮ್ಮ ಮಾದಿಗರನ್ನ ಅವಮಾನಕ್ಕೀಡು ಮಾಡ್ತಾ ಇದೆಯಲ್ಲ, ಅವತ್ತೇನಾದ್ರೂ ಚಳವಳಿ ಮಾಡಕ್ ಬಂದಿದ್ರ? ಅವತ್ತಿಗೆ ಬಂದಿಲ್ಲ. ಅದಾಯ್ತು. ಅದಾದ ನಂತರ ನೀವು ನಮ್ಮ ಸಮುದಾಯ ಸ್ವಾಮೀಜಿ ಬಗ್ಗೆ ಕೆಲವರು ಮಾತಾಡ್ತಾ ಇದ್ದೀರಿ. ನಮ್ಮ ಸಮುದಾಯ ಸ್ವಾಮೀಜಿಗಳು ಮಾತಾಡ್ತಾ ಇದ್ದೀರಿ. ನಮ್ಮ ಸ್ವಾಮೀಜಿಗಳ ಬಗ್ಗೆ ಈ ರಾಜ್ಯ, ಈ ದೇಶದಲ್ಲಿ ಯಾವ ಗೌರವ ಇದೆ ಅಂತ ಎಲ್ರಿಗೂ ಗೊತ್ತು. ಮತ್ತೆ ಇನ್ನೊಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ. ಯಾಕೆ ಅಂದ್ರೆ, ಒಬ್ಬ ಸಂಶೋಧನಾ ವಿದ್ಯಾರ್ಥಿ, ನಾನು ಎಕ್ಸ್ಪರ್ಟ್ ಅಂತ ಹೇಳಿ ಡಾಕ್ಟರ್ ಶಿವಕುಮಾರ್ ಅಂತ ಹೇಳಿ ಒಬ್ಬರಿದ್ದಾರೆ. ಆತ ಕನ್ನಡ ಲಿಟ್ರೇಚರ್. ಆತ ಕೊಳ್ಳೇಗಾಲದಲ್ಲಿ, ಚಾಮರಾಜನಗರದಲ್ಲಿ ಭಾಷಣ ಮಾಡುವಾಗ ಹೇಳ್ತಾರೆ, ಮಾದಿಗರು ಅವಿವೇಕಿಗಳು, ವಿದ್ಯಾವಂತರಲ್ಲ, ಡಾಕ್ಟ್ರು, ಅವ್ರಿಗೇನು ಗೊತ್ತಿಲ್ಲ, ಅವ್ರ ಜೊತೆ ನಮ್ಗೆ ಯಾಕಪ್ಪ ಜಗಳ, ಅವ್ರೆಲ್ರು ದಡ್ರು ಅಂತ ಹೇಳ್ತಾರೆ. ನಾವೆಲ್ಲ ದಡ್ರ ಸ್ವಾಮಿ ಈ ದೇಶದಲ್ಲಿ. ಬಂಧುಗಳೇ, ಈಗ ನಾವು ಇಲ್ಲಿ ಮಾಡಿರುವಂತಹ ಪ್ರತಿಭಟನೆಯ ಒಂದು ಮನವಿ ಪತ್ರವನ್ನ ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ರಾಜ್ಯ ಸರ್ಕಾರಕ್ಕೆ ತಲುಪಿಸೋ ಕೆಲಸ ಮಾಡಬೇಕು. ಅದಕ್ಕೆ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ತಹಸೀಲ್ದಾರ್ ಬಂದಿದ್ದಾರೆ. ಅವ್ರಿಗೆ ಮನವಿ ಪತ್ರವನ್ನ ಓದೋದ್ರ ಮುಖಾಂತರ ಫಸ್ಟ್ ಓದ್ಬಿಟ್ಟು ಆಮೇಲೆ ತಲುಪಿಸುವ ಆಗಿರ್ಬೇಕು. ದಯಮಾಡಿ ಸಹೋದರರು ಶಾಂತಿಯುತವಾಗಿರ್ಬೇಕು. ನಮ್ಮ ಆಹ್ವಾನವನ್ನು ಸ್ವೀಕರಿಸಿದ್ದ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಮ್ಮ ಮನವಿಯನ್ನು ಸಾಧಕ ಕ್ಷೇತ್ರದಲ್ಲಿ ಹಿಂದುಳಿದಿದ್ದೀವಿ, ಸೌಲಭ್ಯಗಳಿಂದ ವಂಚಿತರಾಗಿದ್ದೀವಿ. ಇದೆಲ್ಲವನ್ನ ಮನಗೊಂಡಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿ ರಾಜ್ಯ ಸರ್ಕಾರ ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳ್ತೀವಿ. ತೀರ್ಪನ್ನು ನೀಡ್ತಾ ಅದರ ಆದೇಶದಂತೆ ಶಾಸನವನ್ನ ರಚಿಸಿ ಅಂಕಿತವನ್ನು ಹಾಕೋದನ್ನು ಕೂಡ 56,000 ಹುದ್ದೆಗಳನ್ನು ತುಂಬತಕ್ಕಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕುತಂತ್ರವನ್ನ ನಡೆಸಿ ನಮಗೆ ಮೋಸ ಮಾಡತಕ್ಕಂತಹ ಪ್ರಕ್ರಿಯೆಯನ್ನ ಸರ್ಕಾರ ನಡೆಸಿರೋದ್ರಿಂದ ಸರ್ಕಾರದ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ವರದಿ ಮನವಿ ಇಷ್ಟೇ, ನಾಗಮೋಹನ್ ದಾಸ್ ವರದಿ ಏನ್ ನೀಡಿತ್ತು ಅದರ ಪ್ರಕಾರ ಒಳ ಮೀಸಲಾತಿಯನ್ನು ಅನ್ವಯ ಮಾಡಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ.